ಆಯಿತಾ. ಅವನು ಅಲ್ಲಿಂದ ಮೆಜೆಸ್ಟಿಕ್ ಫಿಲ್ಮ್ ಸಿಕ್ತಲ್ಲ, ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗೋಯ್ತು. ಅದಾದ ನಂತರ ಬಂದಾಗ ನನ್ನ ಕಾಲು ಹಿಡ್ದ, ಗುರುವೇ ನಿಮ್ಮ ಆಶೀರ್ವಾದದಿಂದ ನೋಡಿ. ನಾನು ಹೇಳಿದೆ, ಹಿಡಿ, ಗಟ್ಟಿ ಹಿಡಿ, ಮುನ್ನುಗ್ಗು, ಹಿಂತಿರುಗಿ ನೋಡಬೇಡ ಅಂತ ಅಷ್ಟೇ ಮೊರೆ ವಾಕ್ಯ ಹೇಳಿದ್ದು. ಅವನು ಹೋದ. ಅಲ್ಲಿಂದ ನಾನೇನು ಅವನ ಸಂಪರ್ಕದಲ್ಲಿ ಬರಲಿಲ್ಲ. ಯಾವುದೋ ರಂಗಾಯಣ ನಿರ್ದೇಶಕಕ್ಕಾಗಿದ್ದಾಗ ಒಂದು ಸರಿ ಕರಿಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೆ, ಸಿಗಲಿಲ್ಲ. ಆದರೆ ಅವನ ವೀಡಿಯೋಗಳನ್ನು ನೋಡಿದ್ದೆ ಅನೇಕ ಸೋಷಿಯಲ್ ಮೀಡ್ಯಾದಲ್ಲಿ. ಏನು ಕೆಟ್ಟ ಲ್ಯಾಂಗ್ವೇಜು ಇದು! ಎಲ್ಲಿಂತು ದರ್ಶನನ ಒಳಗೆ. ನನ್ನಲ್ಲಿ ಬಂದಾಗ ಬಾಲನಟನಾಗಿದ್ದ ದರ್ಶನಲ್ಲಿದ್ದಂಥ ವಿನೀಯತೆ, ಆ ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ಬಿಟ್ಟು ಅಕ್ಕನ್ನು ಅಮ್ಮನ್ನು ಅಂತ ಹೇಳೋದು. ಇನ್ನೊಬ್ಬರು ನೋಡ್ತಾರೆ, ಇನ್ನೊಬ್ಬರು ಕೇಳ್ತಾರೆ, ಇದು ಸೋಷಿಯಲ್ ಮೀಡಿಯಾ ಟ್ರೋಲ್ ಆಗುತ್ತೆ ಅನ್ನೋ ಪ್ರಜ್ಞೆ ಕೂಡ ಇಲ್ಲದೆ ಮೀಡಿಯಾದವ್ರ ಜೊತೆ ಜಗಳ ಆಡ್ಕೊಳ್ಳೋದು. ಮೀಡಿಯಾದವ್ರು ಬ್ಯಾನ್ ಮಾಡಿದರು ಅಂತ ಕೇಳ್ಪಟ್ಟೆ. 2 ವರ್ಷ ಅವನನ್ನು ಬ್ಯಾನ್ ಮಾಡಿದರು ಮೀಡಿಯಾ, ಯಾವುದೇ ಅವನಿಗೆ ಪ್ರಚಾರ ಕೊಡಬಾರ್ದು ಅಂತ. ಇದಕ್ಕೆ ಕಾರಣ ಆತ ಒಂದರ ಹಿಂದೆ ಅವನ ಸಕ್ಸಸ್ ಅದು ಅವನಿಗೆ ಅಮಲಿಗೇರಿತು. ಅವನು ಕುಡಿತಿದ್ದ ಹೆಂಡ, ರಾತ್ರಿ ಡ್ರಿಂಕ್ಸ್, ಅವನ ಸುತ್ತ ಕಟ್ಟಿಕೊಂಡಂಥ ಲೋಫರ್ಸ್, ಈ ಗ್ಯಾಂಗ್ ಒಂದು ಕ್ವಾಲಿಟಿ ಇಲ್ಲದ ಗ್ಯಾಂಗ್. ಈಗ ಸುದೀಪನ ಸುತ್ತ ಅಂಥ ಗ್ಯಾಂಗ್ ಇದೆಯಾ? ಇಲ್ಲ. ಇದು ಅಂಬರೀಷ್ ಸುತ್ತ ಅಂಥ ಗ್ಯಾಂಗನ್ನು ಕಟ್ಕೊಂಡಿದ್ರ? ಹಂಗಿದ್ರು ಕೂಡ ಕುಡಿತಾ ಇದ್ರು, ಆದರೂ ಕೂಡ ಇಲ್ಲ. ಇವನಿಗೆ ಅದು ಮತ್ತು ಹೆಂಡ ಮತ್ತು ಹೆಣ್ಣು ಅವನ ಅವಸಾನ ಆಯಿತು. ಪವಿತ್ರ ಗೌಡ ಅಂತೇಳುವ ಒಂದು ಹೆಣ್ಣು ಮಗಳು, ಗಂಡನನ್ನು ಡಿವೋರ್ಸ್ ಕೊಟ್ಟು ಅವನಲ್ಲಿ ಒಂದು ಮಗು ಇರುವ ಹೆಣ್ಣು ಮಗಳು, ಅವಳ ಮಾತುಕತೆ, ಅವಳು ಶನಿಯಾಗಿ ಇವನ ಹೆಗಲೇರಿದಳು. ಅದೇ ಅವನಿಗೆ ಶನಿ. ಆ ಶನಿ ಅವನನ್ನು ಪ್ರಪಾತಕ್ಕೆ ತಳ್ಳಿದೆ. ಅವನಿಗೆ 3: ಒಂದು ಶಿಕ್ಷಣದ ಕೊರತೆ, ಒಂದು ಸಂಸ್ಕಾರದ ಕೊರತೆ, ಇನ್ನೊಂದು ಹೆಂಡಕ್ಕೆ ಅವನು ಕುಡಿದಾಗ, ಮತ್ತು ಅವನ ಕೀರ್ತಿಯ ಮದ, ಅಹಂ, ಮತ್ತು ಹೆಣ್ಣಿನ ವ್ಯಾಮೋಹ. ಇದೆಲ್ಲವೂ ಸೇರಿ ದೊಡ್ಡ ನಟನಾಗಬೇಕಾಗಿದ್ದ, ಉತ್ಕೃಷ್ಟ ಸ್ಥಾನಕ್ಕೆ ಹೋಗಬೇಕಾಗಿದ್ದ, ಕನ್ನಡ ಇಂಡಸ್ಟ್ರಿಯನ್ನು ರಕ್ಷಿಸಬಲ್ಲವನಾಗಿದ್ದ, ಅಂಬರೀಷ್ ಥರ ಕನ್ನಡ ಇಂಡಸ್ಟ್ರಿಗೆ ಒಂದು ರಕ್ಷಣೆಯನ್ನು ಕೊಡಬಲ್ಲಾಗಿದ್ದ ಎಲ್ಲ ಅವಕಾಶಗಳನ್ನು ಕೈ ಚೆಲ್ಲಿ ಇವತ್ತು ಪ್ರಪಾತಕ್ಕೆ ಬಿದ್ದಿದ್ದಾನೆ. ಒಳ್ಳೆಯ ಗುಣಗಳು ಇತ್ತು, ಅವನಿಗೆ ರೈತಪರ ಚಿಂತನೆ ಇತ್ತು, ಗೋವು ಸಾಕ್ತಾ ಇದ್ದ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದ. ಕೋವಿಡ್ ಸಮಯದಲ್ಲಿ ಧಾವಿಸಿ ಬಂದ. ಎಲ್ಲವನ್ನೂ ಕಪ್ಪು ನುಂಗಿತು ಅಂತ ಹೇಳ್ತಾರಲ್ಲ, ಎಲ್ಲ ಬಣ್ಣವನ್ನು ಕಪ್ಪು ನುಂಗಿತು ಅಂತ, ಮಸಿ ನುಂಗಿತು ಅಂತ ಹೇಳ್ತಾರಲ್ಲ, ಅದೇ ಥರ ಅವನ ಎಲ್ಲ ಒಳ್ಳೆಯ ಗುಣಗಳನ್ನು, ಅವನ ಎಲ್ಲ ಆದರ್ಶಗಳನ್ನು, ಅವನ ಹೆಂಡ ಅಂತೇಳುವ ವ್ಯಾಮೋಹ, ಅವನ ಅಹಂಕಾರ ಕೊಚ್ಚಿಕೊಂಡೋಗಿದೆ. ಇವನಿಗೆ ಆಲೋಚನೆ ಬೇಕಾಗಿತ್ತು. ತನ್ನ ಕೀರ್ತಿ ಪಥಕ್ಕೆ ಏರ್ತಿದ್ದಾಗೆ ಅವನು ವಿನೀತನಾಗಬೇಕಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ನ ನೋಡಿ ಕಲಿಬೇಕಾಗಿತ್ತು, ಎಲ್ಲವರನ್ನು ನೋಡಿ ಕಲಿಬೇಕಾಗಿತ್ತು. ನೋಡಿ ಕಲ್ತಿಲ್ಲ. ಆದರೆ ದರ್ಶನಿಂದ ನನಗೇನೆಂದರೆ, ಉಳಿದ ಕಲಾವಿದರಿದ್ದಾರಲ್ಲ, ಉಳಿದ ಈ ಹೀರೋಸ್ಗಳಿದ್ದಾರಲ್ಲ, ಅವರಿಗೊಂದು ಪಾಠ. ನೋಡ್ರಪ್ಪ, ನೀವು ಹೇಗಿರಬೇಕು ತಿಳ್ಕೊಳ್ಳಿ, ಅಹಂಕಾರ ಪಡಬೇಡಿ, ಹಣ ಮತ್ತು ಕೀರ್ತಿ ನಿಮ್ಮ ಮದ ಏರದಿರಲಿ ಅಂತ ಸಂದೇಶ ಇದು. ಸರ್, ಯಾವುದೋ ಒಂದು ಮಾತನಾಡಬೇಕಾದ್ರೂ ಕೂಡ ರಾಜ್ಕುಮಾರ್ ಅವ್ರ ಮಗನ ಹತ್ರ ಇರುವಂಥ ಕಾರು ನನ್ನ ಹತ್ರ ಇದೆ, ಅವ್ರ ಹತ್ರ ಇರುವಂಥ ಕಾರು ನನ್ನ ಹತ್ರ ಇದೆ, ಆ ಜಾಗ ನನ್ನ ಹತ್ರ ಇದೆ ಅನ್ನುವಂಥ ಉದ್ವೇಗದಲ್ಲಿ ಮಾತಾಡ್ತಾರೆ ದರ್ಶನ್. ಅದು ಆ ಗುಣಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ವಿಫಲ ಆದರೂ ಅಲ್ಲ, ಅವರಿಗೆ ಸಿಟ್ಟಿರಲಿ. ತನ್ನ ಕಷ್ಟದ ದಿನಗಳಲ್ಲಿ ಅವನ ಸಹಾಯಕ್ಕೆ ಯಾರು ಬರಲಿಲ್ಲ ಅಂತಲೋ, ಅಥವಾ ತನ್ನ ತಂದೆಗೆ ಏನೋ ದೊಡ್ಡ ಸಂಭಾವನೆ ಕೊಡ್ತಿರ್ಲಿ ಅಂತಲೋ, ಏನೆಲ್ಲೋ ಕಾರಣಕ್ಕಾಗಿ ಒಂದು ಆಕ್ರೋಶ ಇರ್ತದೆ. ಅದನ್ನು ವ್ಯಕ್ತ ಮಾಡುವಾಗ ಅಹಮ್ಮಲ್ಲಿ ವ್ಯಕ್ತ ಮಾಡಬಾರ್ದು. ನನಗೆ ಆ ಕಾರಿದೆ, ಈ ಕಾರಿದೆ, ಆಸ್ತಿ ಇದೆ, ಅದೆಲ್ಲವೂ ಒಂದು ದಿನ ಹೋಗ್ಬಿಡ್ತದೆ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಎಲ್ಲವೂ ತಿರ್ಕನ ಕನಸಿನ ಥರ ಹೋಗಿಬಿಡ್ತದೆ. ಅದು ಗೊತ್ತಿರಬೇಕು. ಎಂತೆಂಥ ದೊಡ್ಡವರು ಏನೂ ಇಲ್ಲದೆ ಬೀದಿಗೆ ಬಂದಿದ್ದಾರೆ. ನನಗೆ ಈಗಲೂ ದರ್ಶನ್ ಅವರಿಗೆ ನನ್ನ ಒಂದು ಏನಂದರೆ ಕಿವಿ ಮಾತು ಥರ, ಅವನಿಗೆ ಜೈಲಲ್ಲಿರುವಾಗ ಅವನಿಗೆ ಕಿವಿ ಮಾತು ಹೋಗಲ್ಲ, ಆದರೆ ಅವನ ಅಭಿಮಾನಿಗಳಿಗೆ ಹೋಗುತ್ತೆ. ಅಭಿಮಾನಿಗಳು ಇದನ್ನು ಮಾಡ್ಬೋದು. ಕಾಲ ಮಿಂಚಿಲ್ಲ. ಈಗಲೂ ಪಶ್ಚಾತ್ತಾಪಕ್ಕೆ ಒಂದು ಇದಿದೆ. ಆ ಹೆಣ್ಣು ಮಗಳು ಏನಿದ್ದಾಳೆ, ಗರ್ಭಿಣಿ ಹೆಂಗಸು, ಅವಳಿಗೆ ರಕ್ಷಣೆಗೆ ಧಾವಿಸಿ, ಈ ಅಭಿಮಾನಿ ಡಿ ಬಾಸ್ ಅಂತ ಕೂಗ್ತಿರಲ್ಲ, ಅವಳ ರಕ್ಷಣೆಗೆ ಧಾವಿಸಿ, ಅವಳಿಗೊಂದು ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸಿ ಕೊಡಿ. ಅದೇ ನೀವು ಡಿ ಬಾಸಿಗೆ ಕೊಡುವಂಥ ದೊಡ್ಡ ಸಲಾಮ್.